ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋದಾದರೆ, ಸ್ವಾಮಿ ಇಸ್ ಫಾದರ್ ರಿಟರ್ನ್ಸ್ ಓಮ್ ಇನ್ ದ ಈವ್ನಿಂಗ್. ರಿಟರ್ನ್ಸ್ ಅಂತಂದರೆ ಪ್ರೆಸೆಂಟ್ ಟೆನ್ಸು ಆ್ಯಂಡ್ ಎಸ್ ಇದೆ. ಸೊ ನಿಮಗೆ ಡಸಂಟ್ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಚೂಸ್ ದ ಇನ್ಫಿನಿಟಿವ್, ಬೇರೆ ಯಾವುದಕ್ಕೂ ಟೂ ಕೊಟ್ಟಿಲ್ಲ, 2+ ವರ್ಬ್ ಇರಬೇಕು. 2 ಪ್ಲೇ ಇಸ್ ದ ಕರೆಕ್ಟ್ ಆನ್ಸರ್. ಇಫ್ ಯು ಹ್ಯಾಡ್ ಲೆಫ್ಟ್ ಓಮ್ ಎ ಬಿಟ್ ಅರ್ಲಿ ಯು ವುಡ್ ಹ್ಯಾವ್ ಗಾಟ್ ದ ಬಸ್. ಆ್ಯಡ್ ಇರುತ್ತೆ, ಹ್ಯಾವ್ ಗಾಟ್ ದ ಬಸ್ ಈಸ್ ದ ಕರೆಕ್ಟ್ ಆನ್ಸರ್. ಲ್ಯಾಂಗ್ವೇಜ್ ಫಂಕ್ಷನ್ ನೋಡೋದಾದರೆ ಅಗ್ರೀಯಿಂಗ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಅಲ್ಲಿ ಕ್ವಶನ್ ನೋಡ್ಕೋಬೇಕು ನೀವು, ಯಾವ ರೀತಿ ಭಾಷಾ ಕಾರ್ಯ ನಡೀತಿದೆ ಅಂತ ಅಬ್ಸರ್ವ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ನ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟರ್ ಇದೆ. 1 ಸಿಲಬಲ್ ವರ್ಡ್ ಯಾವುದಂತಂದರೆ ಸ್ಪೀಕ್ ಆ್ಯಂಡ್ ಕಂಬೈನಿಂಗ್ ಸೋ ದಟ್ ನೋಡಿ, ವೆರಿ ಹತ್ರ ಸೋ ಹಾಕಬೇಕು, ಫುಲ್ ಸ್ಟಾಪ್ ಅಥವಾ ದಟ್ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡಿ ಸೆಂಟೆನ್ಸ್ನ ಬರಿಬೇಕಾಗತ್ತೆ. ಕರೆಕ್ಟ್ ಆರ್ಟಿಕಲ್ ನೋಡಿ, ಕಾಸಿಮ್ ಈಸ್ ಆ್ಯನ್ NCC ಕ್ಯಾಡೆಟ್. ಸೊ ಆ್ಯನ್ ಬರಬೇಕು, ಯಾಕಂತಂದರೆ ಅದು ಎ ಪ್ರೊನೌನ್ಸಿಯೇಷನ್ ಸಿಗ್ತಾಯಿದೆ, ಎ ಪ್ರೊನೌನ್ಸಿಯೇಷನ್ ಬರ್ತಾಯಿದೆ, ವೋವೆಲ್ ಸೌಂಡು, ಅದಕ್ಕೋಸ್ಕರ ಅಲ್ಲಿ ಆ್ಯನ್ ಬರ್ತಾ ಇರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋದಾದರೆ ಅಡ್ಜೆಕ್ಟಿವ್, ಹೋಮ್ಲಿ ಫುಡ್ ಅಲ್ವಾ, ಅಲ್ಲಿ ಹೋಮ್ಲಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿರುತ್ತೆ. ಅಪ್ರೋಪ್ರಿಯೇಟ್ ಲಿಂಕರ್ ನೋಡೋದಾದರೆ ಈದರ್ಗೆ ಆರ್ ಬರಬೇಕು, ಅದಕ್ಕೋಸ್ಕರ ಇದರ ಬಿಸ್ಕೆಟ್ ಆರ್ ಎ ಫ್ರೂಟ್ ಆಗುತ್ತೆ. ನೆಕ್ಸ್ಟು ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ತುಂಬ ಜನ ತಪ್ಪು ಬರ್ತಿದ್ದೀರಾ ನೋಡಿ. ಅನಂತ್ ಡೈಡ್ ಆಫ್ ಕ್ಯಾನ್ಸರ್, ಅನಂತ್ ಡೈಡ್ ಆಫ್ ಕ್ಯಾನ್ಸರ್. ಸೊ B+ ವಾಚ್ ಅಂತ ಇತ್ತು, ವಾಸ್ ವಾಚಿಂಗ್ ಆಗುತ್ತೆ ಕರೆಕ್ಟ್ ಆನ್ಸರ್. ಅಸ್ಟಾನಿಷ್ ಅಂತ ಇತ್ತು, ಅಸ್ಟಾನಿಷ್ಮೆಂಟ್ ಅದು. ಎಷ್ಟೊಂದು ಜನ ಅಸ್ಟಾನಿಷ್ಡ್ ಅಂತ ಬರ್ದಿದ್ದೀರಾ. ದ ಟೀಚರ್ ಯೂಸ್ ಕ್ವಶನ್ ಆ್ಯಸ್ ಎ ವರ್ಬ್. ಕ್ವಶನ್ ಅಂತಕ್ಕಂಥ ವರ್ಬ್ ಆಗಿರಬೇಕು ನಿಮ್ಮ ಸೆಂಟೆನ್ಸಲ್ಲಿ. ದ ಟೀಚರ್ ಕ್ವಶನ್ ದ ಸ್ಟೂಡೆಂಟ್ ಪೊಲೈಟ್ಲಿ ಆಗುತ್ತೆ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ, ಬಾಲೇಶ್ವರ್ ವಾಸ್ ದ ಕ್ವಿಕ್ಕೆಸ್ಟ್ ಕಮ್ಯೂಟರ್ ಇನ್ ದ ಟ್ರೈನ್. ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋದಿತ್ತು, ಈಸ್ ಫಾದರ್ ವಾಸ್ ಅಗ್ಡ್ ಟೈಟ್ಲಿ ಬೈ ಸತೀಶ್. ರಿಪೋರ್ಟೆಡ್ ಸ್ಪೀಚ್ ನೋಡಿ, ವಾಣಿ ಆಸ್ಟ್ ಶಾರದಾ ಇಫ್ ಅಥವಾ ವೆದರ್ ಶಿ ವಾಸ್ ಫ್ರೀ ದಟ್ ಡೇ. ದಿಸ್ ಡೇ ಇದ್ದಿದ್ದು ದಟ್ ಡೇ ಆಗುತ್ತೆ. ಹರಿಡ್ಲಿ ದೆನ್ ಆ್ಯಂಡ್, ಈ ಎರಡು ಮಿಸ್ಟೇಕ್ಸ್ನ ನೀವು ಕರೆಕ್ಟ್ ಮಾಡಿ ಬರಿಬೇಕು. ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಎಕ್ಸ್ಟ್ರಾ ಮನಿ? ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಡಾನ್ ಆನ್ಸೆಲ್ಮೋ ಟು accept more money because Don Anselmo felt that he was insulted by the offer. So why did Nehru choose Ambedkar as law minister? Jawaharlal Nehru chose Dr. Ambedkar to be the first law minister of independent India. This was the recognition of Dr. Ambedkar's skill in the field of law and legislation, as also a tribute to his vision of social justice, a vision which was sought to be infused into the new Indian polity. But above all, this was a tribute to the success of Baba Saheb Dr. Ambedkar's own campaigns against social injustice. How was Anant talented? ಗೆ ನೀವು ಆನ್ಸರ್ ಬರ್ತಿರ್ತೀರಾ. Anant was the best table tennis player in the school and the fastest runner. He was learning to play sitar with his sister. He was able to compose his own tunes. Scientists are practical people. Prove ಅಂತ ಕೊಟ್ಟಿದ್ದಾರೆ. According to author, the scientists are more practical people in the world. It is through the work of scientists that we have medicines, electronics, new source of energy, modes of transport, the green revolution, new brands of industry, from defense to entertainment, antibiotics, biotechnology, synthetic fibers, genetic forensic diagnosis, etc. This proves that scientists are the most practical people in the world. ರಿಪಿಟೇಷನ್ ಆಫ್ ಐ ವೆಯ್ಟ್ ಶೋಸ್ ವಾಟ್ ಕ್ವಾಲಿಟಿ. ಇದೆಷ್ಟೊಂದು ಜನಕ್ಕೆ ಯಾವ ಪೊಯಮ್ನಿಂದ ಅಥವಾ ಯಾವ ಲೆಸನಿಂದ ಈ ಕ್ವಶನ್ ಅಂತಲೇ ಗೊತ್ತಾಗಿರಲ್ಲ. ಇದು IMD ಲ್ಯಾಂಡಿಂದ ಆಗಿರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ರಬಲಿಂಗ್ ದ ಅರ್ತ್. ದೇ ಸೇ ದೇ ಓನ್ ದ ಲ್ಯಾಂಡ್ಸ್. Proclaim that the land is theirs. Mother Earth as an ocean of patience and bears all the cruelty committed by man.
and bears all the cruelty committed by man. Why did Mohan and friends have a peaceful procession? The students had been marching to give notice to the British collector to quit India. It was an unusual march because the students marched in complete silence. There were no slogans, no shout, just a shuffle of feet, the drip of rain, and a low murmur from the watching crowd. Or Dicky Dalma's life was sorrowful. How? Dicky Dalma was born in a poor family. When she was only 11 years, she lost her mother and lost her elder brother also. She had experienced hardships of life at an early stage. She suffered a lot. How did absence of mother make Anif responsible? The absence of mother from home taught the children something that made the children to become very responsible, getting up and getting ready for school without having to tell them. It gave the children a message that one's duty is the most important thing in life. Or what did the third monster warn Vanjia? How did he respond? The third monster told Vanjia to bring Bhima's eyeballs. If he refuses, he will take out his eyeballs. Vanjia responded that he would never remove the eyeballs of Bhima because no one had the right to destroy the pretty girl's eyes. Next main answer in 5 to 6 sentences means 3-mark question. Swami's dreadful experience under the bench. Swami slept under the bench, shut his eyes tight, and covered himself with the blanket. Soon he fell asleep. He began to have a nightmare that a tiger was chasing him. He tried to escape. Ignored in despair, he put his hand out to feel his granny's presence, but he touched wooden leg of the bench. He moved to the edge of the bench and thought that the devil would pull him out and tear him. As it come nearer, he crawled, hugged, and used his teeth on it like a mortal weapon. Swami had a dreadful experience under the bench. Physical appearance of the jazz player. The jazz player is like an ancient mariner. He has a wrinkled face, closed eyes with full of worries. His collar frayed, faded blue, old shirt turned dark due to sweat, old necktie undone drops, old jacket holding his sagging stomach. He had a rundown shoe having paper in them. His unshaven face shows pain. Across his chest lies an old alto saxophone. He feels he has a message for the people of the world. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ನೋಡೋದಾದರೆ ಫಸ್ಟ್ ದ ಗರ್ಲ್ ಬೈ ದಿ ಟ್ರ್ಯಾಕ್ಸಿಂದ ಇದೆ ಬೆಹಂಜಿ ಆಪ್ ಟೀಕ್ ಹೈ. Who is the speaker? Speaker is Baleshwar Mishra. Behanji refers to Roma Talreja. There was no response from her as she was knocked senseless. Why should one man have the lives of 50 in his hand? His speaker is Diego. It was said to Pedro. The 50 are the seamen. They are in the hands of their captain Columbus. Why do you take away his source of entertainment? ನೋಡಿ ಇದು ಕಾಮನ್ ಆಗಿ ಕೇಳೋವಂಥ ಕ್ವಶನ್, ಆದರೂ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರ. ಸತೀಶ್ ಮದರ್ ಸೆಡ್ ದಿಸ್, ಇದನ್ನ ಹೇಳೋದು ಸತೀಶ್ ಮದರ್ ಅವರು. ಯಾರಿಗೆ ಹೇಳ್ತಾರೆ ಅಂತಂದರೆ ಅವ್ರ ತಂದೆ ಆದಂತಹ ಅವತಾರ್ ನಾರಾಯಣ್ ಅವ್ರಿಗೆ ಹೇಳ್ತಾರೆ. ಅವರ ಸತೀಶ್ನ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಯಾವುದು ಅಂತಂದರೆ ಪೇಂಟಿಂಗ್, ಡ್ರಾಯಿಂಗ್ ಮತ್ತು ಸ್ಕೆಚಿಂಗ್ ಇರುತ್ತಲ್ಲ ಅದು. ವಿತ್ ದ ಟೀ ಕಪ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಸೊ ಇಲ್ಲಿ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತಂದರೆ ಟೀ ಕಪ್ಸ್ ಆ್ಯಂಡ್ ಪ್ಲಾನೆಟ್ಸ್, ಅಲ್ಲೇ ಇದೆ, ಸ್ಪೆಲ್ಲಿಂಗ್ಸು ಮಿಸ್ಟೇಕ್ ಆಗಿರಲ್ಲ. ಸೊ ಯಾಕೆ ಅಂತಂದರೆ ಇನ್ ಸ್ಪೇಸ್ ದೆರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಲೈಕ್ ಆನ್ ಅರ್ತ್, ಸೊ ಟೀ ಕಪ್ಸ್ ವುಡ್ ಸರ್ಕಲ್ ಹಿಮ್ ಲೈಕ್ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಎಲ್ಲಾಗಿದ್ದು ಅಂತಂದರೆ ಇನ್ ಸ್ಪೇಸ್. ಪ್ಯಾರಾಗ್ರಾಫ್ ರೈಟಿಂಗ್ ಕೊಟ್ಟಿದ್ದಾರೆ ಪ್ರೊಫೈಲು ಆರ್ ಕೆ ನಾರಾಯಣ್ ಅವ್ರ ಬಗ್ಗೆ. ಆರ್ ಕೆ ನಾರಾಯಣ್ ವಾಸ್ ಬಾರ್ನ್ ಆನ್ 10th October 1906 in Madras. He studied at Maharaja College, Mysore. His wife was Rajam and his father was R.V. Krishnaswamy Iyer.
He was a famous English novelist. His well-known books include Malgudi Days, The Guide and Swami and His Friends. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ನೋಡಿ, ನಿಮಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ ಅದೇ ಕೊಟ್ಟಿದ್ದಾರೆ. ಇಲ್ಲಿ ಅವರು ಅಂಜಿಯಾ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಅಂಜಿಯಾ ವಾಸ್ ಎ ಬ್ರೈಟ್ ಬಾಯ್ ಹೂ ಸೆಟ್ ಔಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. On his way, he met 3 cruel monsters who made him suffer. They gave him difficult tasks which he refused. As a result, he faced severe hardships and even became blind. With courage and patience, he finally reached the bird of happiness and brought joy to his village. Next picture description nodadre, the picture shows people working together happily. It highlights unity, cooperation and social harmony. Everyone appears active and responsible. ಇನ್ನು ನೀವು ಪಿಕ್ಚರ್ ಬಗ್ಗೆ ಬರಿಬೋದು. ಇಲ್ಲಿ ಸುಮ್ಮನೆ ನಿಮಗೆ ಒಂದು ರೆಫರೆನ್ಸ್ಗೆ ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಬರೆದಿರ್ತೀರಾ ಅಥವಾ ಬ್ಲೈಂಡ್ ಬಾಯ್ ಪೋಯಮ್ ಬರೆದಿರ್ತೀರಾ. ನೆಕ್ಸ್ಟ್ ನೋಡೋದಾದರೆ ಪ್ಯಾಸೇಜ್ ಇತ್ತು 3 things Naman carried, a lamp, a cow and a donkey. Villagers description ಕೇಳಿದ್ದಾರೆ. Robbers attacked the village, looted everything, beat people and killed 3 men. ಲಾಂಗ್ ಆನ್ಸರ್ಸ್ ಸಮ್ಮರಿ ನೀವು ಗ್ರ್ಯಾಂಡ್ ಮಾದು ಬರೆದಿರ್ತೀರಾ. ಸೊ ನೋಡ್ಕೊಳ್ಳಿ ಒಂದ್ಸಲಿ ರೆಫರೆನ್ಸ್ಗೆ ಅಂತ ಇಲ್ಲಿದೆ, ನೀವು ಬೇಕಾದರೆ ರೆಫರ್ ಮಾಡ್ಕೋಬೋದು. ಎಸ್ಸೆ ರೈಟಿಂಗ್ ನೋಡಿ, ಯೂಸಸ್ ಆಫ್ ಇಂಟರ್ನೆಟ್ ಫಸ್ಟಿಗೆ ಇಂಟ್ರಡಕ್ಷನ್ ಬರೆದಿರ್ತೀರಾ, ಎಕ್ಸ್ಪ್ಲನೇಷನ್, ಕಂಕ್ಲೂಷನ್. ನೆಕ್ಸ್ಟು ದ ಡಿಸಾಸ್ಟರ್ ಆಫ್ ಎಕ್ಸಸ್ ರೈನ್ಫಾಲ್, ಸೊ ಅದಕ್ಕೂ ಕೂಡ ಇದೇ ಥರ ರೆಫರ್ ಮಾಡ್ಕೋಬೋದು ನೀವು. ಏರ್ ಪೊಲ್ಯೂಷನ್ ಕೂಡ ಇಲ್ಲಿದೆ. ನೀವು ಯಾವುದು ಎಸ್ಸೆ ಬರೆದಿದ್ದೀರಾ, ನೆಕ್ಸ್ಟ್ ಟೈಮ್ ಏನಾದರೂ ಕೊಟ್ಟರೆ ಯಾವ ರೀತಿ ಬರಿಬೋದು ಅನ್ನೋದನ್ನ ಇಲ್ಲಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಕೇಳಿದ್ದಾರೆ. ರೈಟ್ ಎ ಲೆಟರ್ ಟು ಯುವರ್ ಕಸಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ಡೇ. ಅಥವಾ ನಿಮಗೆ ಫಾರ್ಮಲ್ ಲೆಟರ್ ಕೇಳಿದ್ದಾರೆ. ರೈಟ್ ಎ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಏರಿಯಾ. ಲೆಟರ್ ಟು ಕಸಿನ್ ಬರೆದಿದ್ದಾರೆ ನೋಡಿ, ಫ್ರಮ್ ಸುಹಾಸ್, ಏನು 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ್, ಡೇಟು. ಆಮೇಲೆ ಡಿಯರ್ ಜಾನಕಿ, ಅದಾದಮೇಲೆ ನಿಮ್ಮ ಸಬ್ಜೆಕ್ಟು. ಇಷ್ಟಾದಮೇಲೆ ಯು ಆರ್ ಲವ್ವಿಂಗ್ಲಿ. ನೆಕ್ಸ್ಟು ಮುನ್ಸಿಪಲ್ ಆಫೀಸರ್ಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಬಗ್ಗೆ ಕೋರಿ ನೀವು ಪತ್ರವನ್ನು ಬರಿಬೇಕಂತ ಕೇಳಿದ್ದಾರೆ. ಫ್ರಮ್ ಬರೆದಿದ್ದೀರಾ, ಡೇಟ್ ಬರೆದಿದ್ದೀರಾ, ಟು ಬರೆದಿದ್ದೀರಾ, ಸಬ್ಜೆಕ್ಟ್ ನೋಡಿ ಸಬ್ಜೆಕ್ಟ್ ಬರೆದಿದ್ದೀರಾ, ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಡಮ್ ಬರೆದಿರ್ತೀರಾ. ಅದಾದಮೇಲೆ ಏನು ನಿಮ್ಮ ಲೆಟರ್ನ ನೀವು ಬರೆದಿರ್ತೀರ, ಥ್ಯಾಂಕಿಂಗ್ ಯು ಯಾಸ್ ಫೇತ್ಫುಲಿ ಸರಿತಾ. ಗೊತ್ತಾಯ್ತಾ? ಈ ರೀತಿಯೇ ಲೆಟರ್ ರೈಟಿಂಗ್ ಫಾರ್ಮೆಟ್ ಕೂಡ ಇರುತ್ತೆ. ಸೊ ಇದಿಷ್ಟು ಇವತ್ತು ನಡೆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕೀ ಆನ್ಸರ್ಸ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.